शुक्लां वरदरं विष्णु शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजाः आननपद्माशो गजाननमहस्मिम् अनेकदन्तं भक्तानां एकदन्तमुपास्महे गुरु ब्रह्मा गुरु विष्णु गुरुदेव महेश्वरः गुरु ब्रह्मा गुरु विष्णु गुरुदेव महेश्वरः गुरु साक्षात् परब्रह्म तस्मै श्री गुरुवे नमः पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सुजन बना बनमी गजाने का सुजन बना बनमी गजाने सुरनुता वंदिता ने गजाने का सुरनुता वंदिता ने गजाने का सुजन बना बनमी ಪ್ರಥಮ ಪೂಜೆಯನ್ನು ವಿನಾಯಕನಿಗೆ ಸಲ್ಲಿಸಬೇಕು. ಕಾರಣವೇನೆಂದರೆ ಗತತ್ರೇ ತಾಯಿಗಳಲ್ಲಿ ತಾರಕಾಸುರನ ಮಕ್ಕಳಾದಂತಹ ತಾರಕಾಕ್ಷ, ಕಂದೋಚನಿ, ವಿದ್ಯುನ್ಮಾಲಿ ಎಂಬ 3 ಜನ ದಾನವರಿದ್ದರಂತೆ. ಆ ದಾನವರಾದರು ದೇವಾನುದೇವತೆಗಳನ್ನೇ ಸಂವರಿಸಿ ತಮ್ಮ ಆಯಸ್ಸನ್ನ ವೃದ್ಧಿಪಡಿಸಿಕೊಳ್ಳಬೇಕು ಎಂಬುದರ ಸಲುವಾಗಿ ಘೋರವಾದ ಹಣ್ಣದಲ್ಲಿ
ಬ್ರಹ್ಮದೇವನ ಕುರಿತು ಈ ದಾನವರು ತಪಸ್ಸನ್ನು ಆಚರಿಸಿದ್ದಾರೆ. ಓಂ ನಮಃ ಬ್ರಹ್ಮದೇವಾಯ ನಮಃ. ಓಂ ನಮಃ ಬ್ರಹ್ಮದೇವಾಯ ನಮಃ. ಓಂ ನಮಃ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿದರೆ ಇವರ ಭಕ್ತಿಗೆ ಮೆಚ್ಚಿದಂತಹ ಬ್ರಹ್ಮದೇವ ನೇರವಾಗಿ ಮೂಲವೃತ್ತ ಪ್ರವೇಶ ಮಾಡಿದ್ದಾನೆ. ಆ ಭಕ್ತರನ್ನು ಕಂಡು ಎಚ್ಚರಪಡಿಸಿದ್ದಾನೆ. ಅಪ್ಪ ಭಕ್ತರೇ, ಎಚ್ಚರಗೊಳ್ಳಿ. ನಿಮ್ಮ ಈ ಭಕ್ತಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿ ಬಂದಿರುವೆನು. ಕೇಳಿ ಅದಾವ ಬರಬೇಕು. ಕಣ್ಣು ತೆರೆದು ನೋಡಿದಂತಹ ದಾನವರು ಕೇಳುತ್ತಾರೆ ಬ್ರಹ್ಮದೇವನ ಕುರಿತು. ಅಪ್ಪ ನಮಗಾದರೂ ದೃಢವಾದ ವರವನ್ನು ಕೊಡು. ಆ ವರವಾಗುವುದೆಂದರೆ ನಮಗೆ ಎಲ್ಲೆಂದಿಗೂ ಸಾವ್ಯ ಬಾರದಂತೆ ವರವನ್ನು ಕೊಡು. ಬ್ರಹ್ಮದೇವನಂತ ಹೇಳ್ತಾನಂತೆ, ದಾನವರೇ ಪುನರಪಿ ಜನ್ಮ ಪುನರಪಿ ಮರಣವೆಂಬಂತೆ ಹುಟ್ಟಿದವನು ಸಾಯಬೇಕು. ಹುಟ್ಟಿದವನಿಗೆ ಸಾವು ನಿಶ್ಚಿತ, ಸತ್ತವನಿಗೆ ಪುನರ್ಜನ್ಮ ಖಚಿತ. ಅದಕ್ಕೋಸ್ಕರವಾಗಿ ಈ ವರವನ್ನು ಬಿಟ್ಟು ಬೇರೆ ಯಾವುದಾದ್ರೂ ವರವನ್ನು ಕೇಳಿ ಎಂದಾಗ ಪುನಃ ಮೂವರು ದಾನವರು ಚರ್ಚೆ ಮಾಡಿ ಆಲೋಚನೆ ಮಾಡಿ ಮತ್ತೊಂದು ವರವನ್ನು ಕೇಳ್ತಾರಂತೆ. ಅಪ್ಪ ಈ ವರವನ್ನಂತೂ ಕೊಡಲಾರೆ, ಬೇರೊಂದು ವರ ಖಂಡಿತವಾಗಿ ಕೊಡುವೆ, ಕೇಳು ಎಂದಾಗ ಈ ದಾನವರು ಕೇಳುತ್ತಾರೆ, ನಾವು ವಾಸ ಮಾಡುವ ಸ್ಥಳ ಭೂಲೋಕದಲ್ಲಿ ಬೇಡ, ಆಕಾಶದಲ್ಲಿ ಬೇಡ. ಇವೆರಡರ ಮಧ್ಯದಲ್ಲಿ ಸುದರ್ಶನ ಚಕ್ರವು ತಿರುಗುವಂತೆ ತ್ರಿಪುರಾ ನಗರ ಎಂಬ ನಗರವನ್ನು ಸ್ಥಾಪಿಸಿಕೊಂಡು ಆಳ್ವಿಕೆ ಮಾಡುವ ವರವನ್ನು ಏನು ಕೊಡುತ್ತದೆ ಎಂದಾಗ ಬ್ರಹ್ಮದೇವರು ನಿರ್ವಾಗಿ ತಥಾಸ್ತು ಎಂಬುದಾಗಿ ವರವನ್ನು ಕೊಟ್ಟ. ಬ್ರಹ್ಮದೇವರಿಂದ ವರವನ್ನು ಪಡೆದ ದಾನವರು ದೃಢವಾಗಿದ್ದಾರೆ. ಬಹಳವಾಗಿ ನೇರವಾಗಿ ದೇವಲೋಕಕ್ಕೆ ಮುತ್ತಿಗೆ ಹಾಕಿದ್ದಾರೆ. ದೇವತೆಗಳನ್ನ ಪಿಡಿದು ಕಾಡುತ್ತಿದ್ದಾರೆ. ಇವರ ಹೋಟೆಲ್ ಸಹಿಸಲಾದ ದೇವತೆಗಳು ಶ್ರೀಮನ್ನಾರಾಯಣನ ಬರುತ್ತಿದ್ದಾರಂತೆ. ಅಪ್ಪ ಶ್ರೀ ಹಿರಿ ನಾರಾಯಣ, ಈ ದಾನವರು ಸಹಿಸಲಾರದ ಕಾರಣ ನಿನ್ನ ಬಳಿಗೆ ಬಂದಿರುವೆವು. ದಯಮಾಡಿ ಆ ದಾನವನ್ನು ಸಂಬಂಧಿಸಿ ನಮ್ಮನ್ನು ರಕ್ಷಿಸಬೇಕೆಂದಾಗಿ ಕೇಳುವಾಗ ಶ್ರೀಮನ್ನಾರಾಯಣ ಹೇಳ್ತಾನೆ, ಅಪ್ಪ ದೇವತೆಗಳೇ, ಆ ದಾನವರು ಬಹುದೂರವಾಗಿದ್ದಾರೆ. ಅವರನ್ನು ಸಂಬಂಧಿಸಲು ನನ್ನಿಂದಲೂ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಹೊರತುಗೂಡಿ ನೇರವಾಗಿ ಕೈಲಾಸಾಧಿಪತಿಯಾದಂತಹ ಪರಮೇಶ್ವರ ಬಳಿಗೆ ಹೋಗಲು ನಡೆಯಿರಿ ಎಂಬುದಾಗಿ ಆ ಪರಮೇಶ್ವರ ಧ್ಯಾನ ಮಾಡುತ್ತಾ ಕೈಲಾಸ ತೆರಳುತ್ತಾರಂತೆ ದೇವತೆಗಳು ಶ್ರೀಮನ್ನಾರಾಯಣ ಬೆಳಗುಗಳು. ಓಂ ನಮಃ ಶಿವಾಯ, ಹರ ಓಂ ನಮಃ ಶಿವಾಯ. ಪರಮೇಶ್ವರ ಬಳಿಗೆ ಬಂದಿರುತ್ತಾರೆ ದೇವತೆಗಳು. ಪರಮೇಶ್ವರ ದೇವತೆಗಳ ಕಂಡು ಕೇಳ್ತಾರೆ, ಅಪ್ಪ ದೇವತೆಗಳೇ, ನಾವೆಲ್ಲರೂ ಹೊಟ್ಟುಗೂಡಿ ಇಲ್ಲಿ ಏಕಕಾಲದ ಕಾರಣವೇನು? ದೇವತೆಗಳಿಗೆ ಕೇಳ್ತಾರೆ, ಪರಮೇಶ್ವರ ನಿನಗರಿಯದ ವಿಚಾರ ಮತ್ತೊಂದೇ ನೆನಪ. ದಾನವರು ಸಹಿಸಲಾದ ಕಾರಣ ನಾವಿಲ್ಲಿಗೆ ಹೊರಡಿ ಬಂದಿದ್ದೇವೆ, ದಯಮಾಡಿ ನಮ್ಮನ್ನು ರಕ್ಷಿಸಿ ಎಂದಾಗ ಪರಮೇಶ್ವರ ಇರುತ್ತಾರೆ, ಆ ದಾನವರನ್ನು ಸಂಬಂಧಿಸುವುದು ಬಹಳ ಕಠಿಣ. ಅದಂತಹ ಸುಲಭವಾದ ಕಾರ್ಯವಲ್ಲ. ಅವರನ್ನು ಸಂಬಂಧಿಸಲೇಬೇಕಾದ್ರೆ ಭೂಮಿಯ ನೆರದವನ್ನಾಗಿ ಮಾಡಿಕೊಂಡು, ಆಕಾಶವನ್ನಾಗಿ ಮಾಡಿಕೊಂಡು, ಅಷ್ಟದಿಕ್ಪಾಲಕರನ್ನಾಗಿ ಮಾಡಿಕೊಂಡು, ಸೂರ್ಯ ಚಂದ್ರ ಹರಿವರ್ಗದ ಬಂಡಿಯನ್ನಾಗಿ ಮಾಡಿಕೊಂಡು, ಬ್ರಹ್ಮನಿಧನವಾಗಿ ವಿಷ್ಣು ವಿಶೇಷವಾಗಿ ಯುದ್ಧಕ್ಕೆ ಹೊರಟಾಗ ಮಾತ್ರ ದಾನವನ್ನು ಸಂಬಂಧಿಸುವ ಸಾಧ್ಯ ಎಂದು. ಆಗಿದ ಮೇಲೆ ತನ್ನ ಕೃಪೆ ಹೊಂದಿರಲಿ ಎಂದಾಗ ಪರಮೇಶ್ವರನ ಕೃಪೆಯಿಂದಾಗಿ ಆ ಒಂದು ರಥವಾದ ಸಿದ್ಧವಾಗಿ ನಿಂತಿದೆ. ಪಕ್ಕದಲ್ಲಿ ಕುಳಿತ ಪಾರ್ವತಿ ದೇವಿ ಕೇಳ್ತಾಳೆ, ಸ್ವಾಮಿ ನೀವು ಯುದ್ಧಕ್ಕೆ ಹೋಗುವುದಾದ್ರೆ ನಿಮ್ಮ ಮಕ್ಕಳನ್ನು ಸಹ ಕರೆದುಕೊಂಡು ಹೋಗಿ.
ಪರಮೇಶ್ವರಿ ಹೇಳ್ತಾನೆ, ದೇವಿ ಯಾರನ್ನಾದ್ರೂ ಕಳಿಸು, ವಿನಾಯಕ ಮಾತ್ರ ಬೇಡ. ಕಾರಣ ವಿನಾಯಕ ಹಾನಿಯನ್ನು ಕೊಡುವುದು, ಕೈ ಕಾಲುಗಳು ಆತನಿಗೆ ಪೂಜ್ಯವಾಗಿರುವುದು, ಶತ್ರುಗಳನ್ನ ಆತ ಯುದ್ಧ ಮಾಡಲು ಸಾಧ್ಯವಿಲ್ಲ. ತಕ್ಷಣ ಪಕ್ಕದಲ್ಲಿ ಕುಳಿತಿದ್ದ ವಿನಾಯಕನಿಗೆ ಒಂದು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರುವ ರಥವನ್ನು ಒಂದು ಬಾರಿ ಭೂಲೋಕದತ್ತ ಝಗ್ಗಿಸಿದ. ಆ ರಥ ಭೂಲೋಕದತ್ತ ಮುಳುಗುತ್ತಿದೆ. ದೇವಾನ ದೇವತೆಗಳು ಕಂಡು ಕೇಳ್ತಾರೆ, ಅಪ್ಪ ವಿನಾಯಕ ಎಂತ ಕೆಲಸ ಮಾಡಿಬಿಟ್ಟಪ್ಪ. ದಾನವರನ್ನು ಸಂಹರಿಸುವ ಸಲುವಾಗಿ ಪರಮಾತ್ಮನ ಕೃಪೆಯಿಂದ ಒಂದು ರಥವಾದ ಸಿದ್ಧವಾಗಿ ನಿಂತಿದ್ರೆ ಆ ರಥವನ್ನು ಭೂಲೋಕದಿಂದ ತುಳಿದು ಹರಂತ ಕಾರ್ಯ ಮಾಡಿದೆ. ಈಗ ಮುಂದೆ ದೇವತೆಗಳಿಗೆ ಉಳಿಗಾಲವಿಲ್ಲ ಎಂದಾಗ ವಿನಾಯಕ ಹೇಳ್ತಾನೆ ದೇವತೆಗಳಿಗೆ, ನನ್ನ ತಂದೆ ಪ್ರಥಮದಲ್ಲಿ ನನ್ನ ತಿರಸ್ಕಾರ ಭಾವದಲ್ಲಿ ನೋಡಿದ್ದಾರೆ, ಆಗಿದ ಮೇಲೆ ನನಗೆ ಪೂಜೆಗೆ ಇವರು ನನ್ನನ್ನು ಹಾರಾಜಿಸುವರು ಯಾರು, ಅದಕ್ಕೋಸ್ಕರವಾಗಿ ಕಾರ್ಯವನ್ನು ಕೈದಿರಿ ಎಂದಾಗ ಆಗಿದ ಮೇಲೆ ನಮ್ಮಿಂದ ಆಗಬೇಕು ಕಾರ್ಯವೇನು ಎಂಬುದಾಗಿ ದೇವತೆಗಳಿಗೆ ಕೇಳ್ತಿದ್ದಾರೆ. ವಿನಾಯಕ ಹೇಳ್ತಾನೆ, ಯಾವುದೇ ಕಾರ್ಯ ಮಾಡುವ ಮುನ್ನ ಪ್ರಥಮ ಪೂಜೆ ನನಗೆ ಸಲ್ಲಿಸಿದೆಯಾದ್ರೆ ಆ ಕಾರ್ಯದಲ್ಲಿ ಯಾವುದೇ ವಿಘ್ನ ಬಾರದಂತೆ ಆ ಕಾರ್ಯವನ್ನು ನಿರ್ವಿಘ್ನವಾಗಿ ನಾನು ಸಾಧಿಸಿಕೊಡುತ್ತೇನೆ, ಅದಕ್ಕೋಸ್ಕರವಾಗಿ ಪ್ರಥಮ ಪೂಜೆ ನನಗೆ ಸಲ್ಲಿಸಬೇಕೆಂದಾಗ ದೇವಾದ ದೇವತೆಗಳೇ ಆ ವಿನಾಯಕನನ್ನು ಅಗ್ರಸ್ಥಾನದಲ್ಲಿ ಕುಳ್ಳರಿಸಿ ಪ್ರಥಮ ಪೂಜೆನ ಆ ವಿನಾಯಕನಿಗೆ ಸಲ್ಲಿಸುತ್ತಿದ್ದಾರಂತೆ. ಹೀಗಿರುವಾಗ ಮಾನವರಾದ ನಾವು ಸಹ ಅಂದಿನಿಂದ ಹಿಂದಿನವರೆಗೂ ಸಂಪ್ರದಾಯ ಪ್ರಕಾರವಾಗಿ ಯಾವುದೇ ಕಾರ್ಯ ಮಾಡುವ ಮುನ್ನ, ಅಂದರೆ ಒಂದು ಹೊಲದಲ್ಲಿ ಬಿತ್ತನೆ ಬಿತ್ತಬೇಕಾದ್ರೂ, ಒಂದು ಹಾಯ ನಿರ್ಮಾಣ ಮಾಡಬೇಕಾದ್ರೂ, ಒಂದು ಗೃಹ ನಿರ್ಮಾಣ ಮಾಡಬೇಕಾದ್ರೂ, ಇಂತಹ ಪುಣ್ಯ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ಪ್ರಥಮ ಪೂಜೆಯ ವಿನಾಯಕನಿಗೆ ಸಲ್ಲಿಸಿದೆಯಾದರೆ ಆ ಕಾರ್ಯದಲ್ಲಿ ಯಾವುದೇ ವಿಘ್ನ ಬಾರದೆಂಬುದಾಗಿ ಅರಿತು ನಾವು ಸಹ ಪ್ರಥಮ ಪೂಜೆಯ ವಿನಾಯಕನಿಗೆ ಸಲ್ಲಿಸುತ್ತಾ ತದನಂತರ ಇಂದಿನ ಕಥಾಮೃತವನ್ನ ಮುಂದುವರಿಸೋಣ. ಲಂಬೋದರನೇ ಅಂಬಾ ಸುತನೇ
ಎಂದು ಈ ಗೃಹದಲ್ಲಿ ಅರಿಕತೆ ಕಾರ್ಯಕ್ರಮ ಏರ್ಪಡಿಸಿಕೊಂಡಿದ್ದಾರೆ. ಕಾರಣವೇನೆಂದರೆ ನಮ್ಮ ನಿಮಿತ್ತನ್ನು ಸಹ ಆಗಲಿದ್ದಾರೆ ಮಹಾದೇವ ನಾಯಕರು. ಇಂದಿಗೆ 11 ದಿವಸವಾಗಿದೆ ಅವರು ದೈವಾನುಗ್ರಹರಾಗಿ. ಆಗಿದ ಮೇಲೆ ಈ 11 ದಿವಸದ ಈ ಶುಭ ಸಂಧಿಯಲ್ಲಿ ಬಂಧು ಬಾಂಧವರೊಳಗೊಂಡು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಒಳಗೊಂಡು ಎಂದು ಗೃಹದಲ್ಲಿ ಅರಿಕತೆ ಕಾರ್ಯಕ್ರಮ ಏರ್ಪಡಿಸಿಕೊಂಡಿದ್ದಾರೆ. ಕಾರಣವೇನೆಂದರೆ ನಮ್ಮ ಮೇಲೆ ಆಗಿರತಕ್ಕಂತಹ ಮಾದೇವ ನಾಯಕರವರ ಆತ್ಮಜ್ಯೋತಿ ಇಂದು ನಮ್ಮ ನಿಮ್ಮೆಲ್ಲರೂ ಸಹ ದೂರ ಸರಿಸಿ ಇನ್ನೆಂದೂ ಬಾರದಂತಹ ಪರಲೋಕದತ್ತ ಹೊರಟು ನಿಂತಿದೆ. ಈ ದೇಹಕ್ಕೆ ಸಾವುಂಟು, ಆತ್ಮಕ್ಕೆ ಸಾವಿಲ್ಲ. ಹಾಗಿದ ಮೇಲೆ ಈ ಆತ್ಮ ಇಹಲೋಕವನ್ನು ಬಿಟ್ಟು ಇನ್ನೆಂದೂ ಬಾರದಂತಹ ಪರಲೋಕದತ್ತ ಹೊರಡಲಿದೆ. ಆ ಪರಲೋಕದಲ್ಲಿ ಮುಕ್ತಿಯಾದ ದೊರಕಿದ ಪಕ್ಷದಲ್ಲಿ ಆ ಆತ್ಮ ಬೇರೊಂದು ದೇಹವನ್ನು ಸೇರಿ ಅಲ್ಲಿಯಾದರೂ ಸುಖಶಾಂತಿಯಿಂದ ಕಾಲದಲ್ಲಿ ಕಳೆಯಬೇಕು. ಅದಕ್ಕೋಸ್ಕರವಾಗಿ ಆತ್ಮ ಜ್ಯೋತಿ ನಾವು ಸ್ವರ್ಗಕ್ಕೆ ಕಳಿಸಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ಅರಿಕತೆ ಕಾರ್ಯಕ್ರಮ ಏರ್ಪಡಿಸಿಕೊಳ್ತಾರೆ. ಹಾಗಿದ ಮೇಲೆ ಈ ಆತ್ಮ 11 ದಿವಸದವರೆಗೂ ಭೂಲೋಕದಲ್ಲಿ ಏನ್ ಮಾಡ್ತಾ ಇರುತ್ತೆ? 11 ದಿವಸದವರೆಗೂ ಈ ಭೂಲೋಕದಲ್ಲಿ ಆತ್ಮ ತಾನು ಬಾಳು ಬದುಕಿದ ಮನೆಯನ್ನು ಬಿಟ್ಟು ಹೋಗಲಾರದೆ, ತನ್ನ ಮಡದಿಯನ್ನು ತೊರೆದು ಹೋಗಲಾರದೆ, ತಾನು ಜನ್ಮ ಕೊಟ್ಟ ಮಕ್ಕಳನ್ನು ತೊರೆದು ಹೋಗಲಾರದೆ, ಬಂಧು ಬಾಂಧವರ ಸ್ನೇಹಿತರನ್ನು ಬಿಟ್ಟು ಹೋಗಲಾರದೆ ಬಹುವಿಧವಾಗಿ ತಪ್ಪನ್ನು ಬಿಡುತ್ತಾ ಅವರೆಲ್ಲರ ಸುಖ ದುಃಖದಲ್ಲಿ ಭಾಗಿಯಾಗುತ್ತಾ ದುಃಖವನ್ನು ಪಡುತ್ತಾ ಸಂಜೆ ಆದ ನಂತರ ತಾನು ಬಾಳು ಬದುಕಿದ ಮನೆ ಸೂರ್ಯದಲ್ಲಿ ಬಂದು ವಾಸ ಮಾಡುತ್ತಂತೆ ಈ ಆತ್ಮ. ಅದಕ್ಕೋಸ್ಕರವಾಗಿ ತಿಳಿದ ಮಹನೀಯರಾದ ಹಿರಿಯವರು ಸತ್ತಂತವರ ಗೃಹದಲ್ಲಿ ಆ ಸೂರ್ಯದಲ್ಲಿ ಒಂದು ಲಾಟಿಯನ್ನು ನೇತಾಕಿದರು. ಅದರ ವಿಶೇಷತೆ ಏನಪ್ಪಾ ಅಂದ್ರೆ ಆತ್ಮಕ್ಕೆ ಯಾವುದೇ ರೂಪ ಆಕಾರವಿಲ್ಲ, ಅದು ಜ್ಯೋತಿ ರೂಪ. ಹಾಗಾಗಿ ಮಹಾದೇವ ನಾಯಕರವರ ಆತ್ಮ ಜ್ಯೋತಿ ಈ ಜ್ಯೋತಿಯಲ್ಲಿ ಇದೆ ಅನ್ನುವುದರ ಕಾರಣಕ್ಕೋಸ್ಕರವಾಗಿ ಆ ಸೂರ್ಯದಲ್ಲಿ ಒಂದು ಲಾಟಿಯನ್ನು ನೇತಾಕಿದರು. ಹಾಗಿದ ಮೇಲೆ ಈ ಆತ್ಮ 11 ದಿವಸದವರೆಗೂ ಭೂಲೋಕದಲ್ಲಿ ತನ್ನೆಲ್ಲ ಸ್ನೇಹಿತರು ಬಂಧು ಬಾಂಧವರ ಸಂಗಡ ಯಾವ ರೀತಿಯಲ್ಲಿ ಬೆರೆತು ಆ ಸುಖದಲ್ಲಿ ಭಾಗಿಯಾಗುತ್ತೆ, ದುಃಖದಲ್ಲಿ ಭಾಗಿಯಾಗುತ್ತೆ ಅನ್ನುವುದಾದ್ರೆ ಆ ಆತ್ಮ ಗಿಡ ಮರ ಬಳ್ಳಿಗಳ ಮೇಲೆ ಇಬ್ಬನಿಯರು ಪದಿ ಕುಳಿತು ಬಂಧು ಬಾಂಧವರು ಕಷ್ಟ ದುಃಖದಲ್ಲಿ ಮಾದೇವ ನಾಯಕವರ ಆತ್ಮ ತೊರೆದು ಹೋಗದೆ ತವಕ ಪಡುತ್ತಲಿರುವುದು ಈ ತನ್ನೆಲ್ಲ ಬಂಧು ಬಾಂಧವರು ತೊರೆದು ಹೋಗಲಾರದೆ, ತಾನು ಜನ್ಮ ಕೊಟ್ಟ ಮಕ್ಕಳನ್ನು ಬಿಟ್ಟು ಹೋಗಲಾರದೆ ಬಹುವಿಧವಾಗಿ ತಮ್ಮನ್ನು ಬಿಡುತ್ತಾ ಇಬ್ಬನಿ ಆಕಾರದಲ್ಲಿ ಕುಳಿತು ತನ್ನೆಲ್ಲ ಸುಖ ದುಃಖದಲ್ಲಿ ಭಾಗಿಯಾಗಿ ಇಂದು ಮಧ್ಯರಾತ್ರಿ ಅಂದ್ರೆ 12 ಗಂಟೆ ನಂತರ ಇಹಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೊರಡಲಿದೆ ಈ ಆತ್ಮ. ಈ ಆತ್ಮಕ್ಕೆ ಶಕ್ತಿ ಇದೆ. ಸ್ವರ್ಗದ ಹಾದಿ ಬಹಳ ಕಠಿಣ. ಆ ಸ್ವರ್ಗದತ್ತ ಈ ಆತ್ಮವಾದರೂ ಪ್ರಯಾಣವನ್ನು ಬೆಳೆಸುವಾಗ ಅದಕ್ಕೆ ಹಲವಾರು ಬೆಟ್ಟ ಗುಡ್ಡಗಳು, ಕಲ್ಲು ಮುಳ್ಳುಗಳು, ಕೇವಲ ರಕ್ತ ಮಾಂಸದ ಸಾಗರ ಎಲ್ಲ ಅಡಚಣೆಗಳು ಹಾಕಲಾಗಿ ಬಂದರೂ ಸಹ ಅದೆಲ್ಲವನ್ನ ದಾಟಿ ಈ ಆತ್ಮ ನೇರವಾಗಿ ಸ್ವರ್ಗದಲ್ಲಿ ಸೇರಬೇಕಾದ್ರೆ ಅದಕ್ಕೆ ಶಕ್ತಿ ಬೇಕು. ಆತ್ಮಕ್ಕೆ ಆ ಶಕ್ತಿಯನ್ನು ನಾವೆಲ್ಲರೂ ಎತ್ತಬೇಕು. ಯಾವ ರೀತಿಯಾಗಿ ಆಗಿದ ಮೇಲೆ ಎಂದು ಅರಿಕತೆ ಕಾರ್ಯಕ್ರಮ ಏರ್ಪಡಿಸಿಕೊಂಡು ತಾವೆಲ್ಲರನ್ನ ಹೊರತುಗೂಡಿ ಭಗವಂತನ ಸ್ಮರಣೆ ತಾವೆಲ್ಲರೂ ಮಾಡಿದ್ದೆ. ಆದ್ರೆ ಭಗವಂತನ ಕೃಪೆ ತಮ್ಮೆಲ್ಲರಿಗೂ ದೊರಕುವುದು, ನಿಮ್ಮೆಲ್ಲರ ಸಹಕಾರ ಈ ಆತ್ಮ ಜ್ಯೋತಿಗೆ ದೊರಕಿದ್ದೆ. ಆದ್ರೆ ಆತ್ಮ ಎಲ್ಲ ಅಡಚಣೆಗಳನ್ನು ದಾಟಿ ನೇರವಾಗಿ ಸ್ವರ್ಗವನ್ನು ಸೇರಲಿಕ್ಕೆ ಸಹಕಾರವಾಗುತ್ತೆ. ಅದಕ್ಕೋಸ್ಕರವಾಗಿ ಹರಿಕತೆ ಕಾರ್ಯಕ್ರಮ ಏರ್ಪಡಿಸಿಕೊಳ್ತಾರೆ. ಅದನ್ನು ಹೊರತುಪಡಿಸಿ ಏನೋ ಊಟ ಜಾಸ್ತಿ ಹಾಕ್ಬಿಡೋರು ಅದು ಜೀರ್ಣ ಮಾಡ್ಕೊಳ್ಳಿ ಅಂತಲಾಗ್ಲಿ, 4 ಜನ ಹಾಡಬರ್ಕೋಸ್ಕರ ಮಾಡ್ತಾವ್ರೆ ಅಂತ ಡಬ್ಬಾಚಾರಕ್ಕೆ ಅನ್ನೋದಕ್ಕೋಸ್ಕರವಾಗ್ಲಿ ಹರಿಕತೆ ಕಾರ್ಯಕ್ರಮನ ತಿಥಿ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕಿಲ್ಲ. ಈ ಆತ್ಮಕ್ಕೆ ಶಕ್ತಿ ಬೇಕು. ಆ ಶಕ್ತಿಯನ್ನು ತುಂಬುವ ಸಲುವಾಗಿ ನಮ್ಮೆಲ್ಲರನ್ನು ಹೊಟ್ಟುಗೂಡಿಸಿಕೊಂಡು ಭಗವಂತನ ಸ್ಮರಣೆ ಮಾಡುವ ಕಾರಣದಿಂದಾಗಿ ಹರಿಕತೆ ಕಾರ್ಯಕ್ರಮ ಆಗಿದ ಮೇಲೆ ಆ ಮಹನೀಯರಾದರು
ಎಲ್ಲ ಬಂಧು ಬಾಂಧವರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಸೊಸೆ ಮಕ್ಕಳು, ಮೊಮ್ಮಕ್ಕಳನ್ನು ಒಳಗೊಂಡು ಇದು ಹರಿಕಥೆ ಕಾರ್ಯಕ್ರಮ ಏರ್ಪಡಿಸಿಕೊಂಡಿದ್ದಾರೆ. ಹಾಗಿದ ಮೇಲೆ ನಾವೆಲ್ಲರೂ ಸಹ ಒಟ್ಟುಗೂಡಿ 2-3 ಗಂಟೆ ಜಾವದವರೆಗೂ ಸಹ ಭಗವಂತನ ಸ್ಮರಣೆ ಮಾಡಿ ತಮ್ಮೆಲ್ಲರ ಸಹಕಾರ ಈ ಮಹಾದೇವ ನಾಯಕರ ಆತ್ಮಜ್ಯೋತಿಗೆ ದೊರಕಿದೆ. ಆದ್ರೆ ಆತ್ಮ ಸರಾಗವಾಗಿ ಸ್ವರ್ಗ ಸೇರಿಕೆ ಸಹಕಾರವಾಗುತ್ತೆ. ಹಾಗಿದ ಮೇಲೆ ನಾವೆಲ್ಲರೂ ಸಹ ಒಟ್ಟುಗೂಡಿ ಭಗವಂತನ ಸ್ಮರಣೆ ಮಾಡುತ್ತಾ ಮಹಾದೇವ ನಾಯಕರ ಆತ್ಮಜ್ಯೋತಿನ ಸ್ವರ್ಗಕ್ಕೆ ಕಳಿಸಿಕೊಳ್ಳೋಣ. ಜಯಂತಿರಾರಣ ಗೋವಿಂದ ಗೋವಿಂದ, ನಮ್ಮ ಭಕ್ತರು ಉದ್ಧಾರ ಮಾಡು ಕಾಪಾಡು ಗೋವಿಂದ. ಹರ ನಮ ಪಾರ್ವತಿ ಪತೆ, ಹರ ಹರ ಮಹಾದೇವ ಶಂಭೋ. ನಾವೇನು ದಾಸರಲ್ಲ, ದಾಸಾನುದಾಸರ ಪಾದೋಳಿಗೂ ಸಮಾನರಾಗದ ಪುಟ್ಟ ಬಾಲ ಕಲಿಯುವ ವಾಕ್ಯದಿಂದಾಗಲಿ ಹಾಗೂ ನನ್ನ ತಂದೆ ತಾಯಿಗಳಿಂದ ವಾದನದಿಂದಾಗಲಿ ಯಾವ ಲೋಕದೋಷಗಳನ್ನು ಸಹ ಅಂಶಕ್ಷೀರ ನ್ಯಾಯಕ್ಕೆ ಮನ್ನಿಸಿ ತಮ್ಮ ಮಕ್ಕಳು ಪೋದಿಲಿ ಸಹಕರಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಮ್ರತೆಯಿಂದ ಪ್ರಥಮ ಪದಾರ್ಥಗಳನ್ನು ನೆನೆಸಿರುತ್ತಾ ನನ್ನ ಗುರುಗಳಾದ ಟಿ.ಎಲ್. ರಮೇಶ್ ಅವರ ಪಾದಾರಗಳನ್ನು ನನ್ನ ಕೋಟದಲ್ಲಿ ಸಲ್ಲಿಸುತ್ತಾ ನನ್ನ ಗುರುಗಳಾದ ಪ್ರಕಟಣೆಯನ್ನು ಗಳಿಸಿಕೊಟ್ಟಿದ್ದಾರೆ. ಕಥಾಮೃತಗಳ ಇಂದು ದಿನದ ಕಾರ್ಯಕ್ರಮ ಸೂಕ್ತವಾದ ಕಥಾಭಾಗ. ಆ ಕಥಾಭಾಗಗಳಾವುದಪ್ಪ ಅಂದ್ರೆ, ಮೊದಲಿಗೆ ಧರ್ಮರಾಯನ ಸ್ವರ್ಗಾರೋಹಣ, ಸತಿ ಸಾವಿತ್ರಿ, ಭೂ ಕೈಲಾಸ, ಮಾರುತಿ ವಿಜಯ, ಸತ್ಯಶೀಲ ನಲತಂಗ, ಮಹಾಸತಿ ಅನುಸೂಯ ಹಾಗೂ ಸತ್ಯ ಹರಿಶ್ಚಂದ್ರ ಇಂಥ ಕಥಾಭಾಗಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಪ್ರಾಜ್ಞರಾದ ತಿಳಿದ ಮಹನೀಯರು ಇಂದು ದಿನದ ಕಾರ್ಯಕ್ರಮ ಸೂಕ್ತವಾದ ಕಥಾಭಾಗವನ್ನು ಅವರನ್ನು ಆಯ್ಕೆ ಮಾಡಿಕೊಳ್ತಿರೋ ಆ ಕಥಾಭಾಗವನ್ನು ನಾವು ಆರಂಭಿಸಿದ್ದೀವಿ. ದಾಸರು ಎಂಬುದಾಗಿ ದಾಸರಲ್ಲಿ ಎಷ್ಟು ವಿಧದ ದಾಸರಿದ್ದಾರೆ ಅನ್ನುವುದಾದ್ರೆ, ದಾಸರಲ್ಲಿ 5 ವಿಧದ ದಾಸರಿದ್ದಾರೆ. ನಾವೆಲ್ಲ ಹೊಟ್ಟೆ ದಾಸ, ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಏನೋ ಜೀವನ ಮಾಡಿಕೊಂಡು ಭಗವಂತ ಸ್ಮರಣೆ ಮಾಡ್ತಾರೆ, ಅಲ್ಲ ಕಳಿಸ್ತೇವೆ. ಆದರೆ ದಾಸರು ಬಹಳ ಶ್ರೇಷ್ಠವಾದ ದಾಸರು. ಆ ಶ್ರೇಷ್ಠವಾದ ದಾಸರಲ್ಲಿ ವಿಶೇಷವಾಗಿ 5 ದಾಸರಿದ್ದಾರಂತೆ. ಆ ದಾಸರಾರಪ್ಪ ಅಂದ್ರೆ ನಿತ್ಯದಾಸ, ಪುಟ್ಟದಾಸ, ಸುಟ್ಟದಾಸ, ಹೊಟ್ಟೆದಾಸ, ಸುಡುಗಾಡ ದಾಸ. ಪುಟ್ಟದಾಸ ಯಾರಪ್ಪ? ಧ್ರುವಕುಮಾರ. ಆ ಧ್ರುವಕುಮಾರ ತನ್ನ ಪುಟ್ಟ ವಯಸ್ಸಿನಲ್ಲಿ ಭಗವಂತನ ಭಕ್ತಿಯಿಂದ ತನ್ನ ಪಾಶ್ವಟಿಸಿದಂತೆ ಆತ ಧ್ರುವಕುಮಾರ ಪುಟ್ಟದಾಸ. ಇನ್ನು ದಿಟ್ಟದಾಸ ಇಟ್ಟ ಛಲವನ್ನು ತೊಟ್ಟು ಶ್ರೀಹರಿಯನ್ನ ಕಂಬದಲ್ಲಿ ಬರಮಾಡಿದ ಮಹಾನುಭಾವ ಭಕ್ತ ಆತ ದಿಟ್ಟದಾಸ. ಇನ್ನು ಸುಟ್ಟದಾಸ ರಾಮನ ಭಕ್ತನಾದಂತ ಹನುಮ ಸೀತಾಮಾತೆಯ ರಾವಣೇಶ್ವರ ಕತ್ತೊಯ್ದಾಗ ಮಹತಾಯಿನ ಇಪ್ಪಡಿ ವಿಸಲವಾಗಿ ಆ ಮಾರುತಿ ಸಹಾಯದಿಂದಾಗಿ ಆ ಶ್ರೀರಾಮನ ಮಡದಿಯಾದಂತಹ ಸೀತಾದೇವಿಯನ್ನ ಗುರುತುಪಡಿಸಲು ಸಾಧ್ಯವಾಯಿತು. ಆ ಮಹಾನುಭಾವ ಹನುಮ ಆ ಲಂಕಾನಗರವನ್ನೇ ತನ್ನ ಬಾಲಿಗೆ ಬೆಂಕಿ ಹಚ್ಚಿದ ಕಾರಣ ಆ ಲಂಕಾನಗರವನ್ನು ದಮನ ಮಾಡಿದ ಮಹಾನುಭಾವ ಆತ ಸುಟ್ಟದಾಸ. ಇನ್ನು ಪಟ್ಟದಾಸ ಬಂಡಿ ಬಂಡಿ ಹಣ್ಣವನ್ನುಂಡು ಗೋರ್ದಂಡ ಭೀಮಸೇನ ಎಂಬುದಾಗಿ ಸಾಂಖ್ಯರಂತಹ ಮಹಾನುಭಾವ ಭೀಮಸೇನ ಪಟ್ಟದಾಸ. ಇನ್ನು ಸುಡುಗಾಡು ದಾಸ. ಏನೋ ನನ್ನ ಪುಣ್ಯಕ್ಕೆ ನಾನು ಗುರುಗಳು ಹೇಳಿದ ಕಥೆ ಭಾಗವನ್ನ ತಕ್ಕಮಟ್ಟಿಗೆ ಮಾಡಿದ್ರೆ ತಮ್ಮ ಮನ ಮುಟ್ಟುವಂತೆ ಮಾಡಿದ್ರೆ ನಾನು ಪುಣ್ಯ. ಇಲ್ಲಾಂದ್ರೆ ಪಾಪ ನನಗೇನು ಚಿಂತೆ ಇಲ್ಲ. ಪಾಪ ಬೆಳಿಗ್ಗೆ ನಾರಾಯಣ ಹಿಡ್ಕೋತಾರೆ, ನಾರಾಯಣ ಎಲ್ಲಿ ಕರ್ಕೊಂಡ್ಬಂದೆ ಆ ಸುಡುಗಾಡು ದಾಸನ ಚೆನ್ನಾಗಿ ಮಾಡಲಿಲ್ಲ ಕಣ ಕಥೆನ. ಸುಡುಗಾಡು ದಾಸ ನಾನು ಸತ್ಯಕ್ಕೋಸ್ಕರವಾಗಿ ಸತ್ಯಸುತ್ತರನ ಹಾಗೆ ಸ್ಮಶಾನದಲ್ಲಿ ಎಣವನ್ನು ಕಾದಂತಹ ಸತ್ಯ ಹರಿಶ್ಚಂದ್ರ ಆತ ಸುಡುಗಾಡು ದಾಸ. ಇದು ದಾಸಾನುದಾಸರ ಪಾದೋಳಿಗೂ ಸಮಾನರಾಗದ ಪುಟ್ಟ ಬಾಲಕನಲ್ಲಿ ಏನಾದರೂ ಲೋಪಗಳು ಬಂದು ನಾನು ಹೇಳಿದ ಹಾಗೆ ನನಗೆ ಬರುವಂತಹ ಈ ಕಥಾಭಾಗಗಳಲ್ಲಿ ಯಾವ ಕಥೆನ ಆಯ್ಕೆ ಮಾಡಿಕೊಳ್ತಿರೋ ಆ ಕಥೆ ನಾವು ಮಾಡ್ತೀವಿ. ಮತ್ತೊಂದು ಸಾರಿ ಹೇಳ್ತೀನಿ. ಧರ್ಮರಾಯರ ಸ್ವರ್ಗಾರೋಹಣ, ಸತ್ಯ ಸಾವಿತ್ರಿ, ಭೂ ಕೈಲಾಸ, ಮಾರುತಿ ವಿಜಯ, ಸತ್ಯಶೀಲ ನಲತಂಗ, ಮಹಾಸತಿ ಅನುಸೂಯ ಹಾಗೂ ಸತ್ಯ ಹರಿಶ್ಚಂದ್ರ ಇಂಥ ಕಥಾಭಾಗಗಳು ನಮಗೆ ಬರುತ್ತೆ. ದಯಮಾಡಿ ಈ ಕಥಾಭಾಗಗಳಲ್ಲಿ ಯಾವ್ದು ಹೋಗನ್ನು ಆಯ್ಕೆ ಮಾಡ್ಕೊಂಡು ಹೇಳ್ತಿರೋ ಆ ಕಥೆನ ನಾವು ಮಾಡ್ಲಿಕ್ಕೆ ಸಿದ್ಧಿ. ಈ ಗೃಹದಲ್ಲಿ ಒದಗಿರುವಂತಹ ನಷ್ಟವನ್ನ ದೂರ ಮಾಡಿ ಮುಂದಿನ ದಿನಗಳಲ್ಲಿ ಸಿರಿಸಕ್ತಿ ಪೂರ್ವವಾಗಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂಬುದಾಗಿ ಮಲೆ ಮಾದೇಶ್ವರನ್ನ ಸ್ಮರಣೆ ಮಾಡುತ್ತಾ ತದನಂತರ ತಾವು ಅಪೇಕ್ಷೆ ಪಡುವ ಕಥಾಮೃತವನ್ನ ನಾವು ಮುಂದುವರಿಸಿಕೊಳ್ತೀವಿ.
ರಾಮ